ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ಆರೆಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10. ಫಸ್ಟು ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹೆಡ್ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಪಕ್ಕಕ್ಕೇ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಮತ್ತೆ ಟೂ ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಈ ಗ್ಯಾಪ್ ಇದೆಯಲ್ವ, ಡಬಲ್ ಕ್ರೋಶ ವರ್ಕ್ ಮಾಡಿದ್ದೀವಲ್ವ, ಆ ಗ್ಯಾಪ್ ಒಳಗಡೆಯಿಂದ 5 ಡಬಲ್ ಕ್ರೋಶ ಆದಮೇಲೆ ಗ್ಯಾಪ್ ಒಳಗಡೆ ಬರಬೇಕು ಡಬಲ್ ಕ್ರೋಶ. 5 ಡಬಲ್ ಕ್ರೋಶ ಆದಮೇಲೆ ನೋಡಿ, ಈ ಥರ ಕರೆಕ್ಟಾಗಿ ಸ್ಪೇಸ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಲಾಕ್ ಮಾಡಬೇಕು ಬಟ್ಟೆಗೆ. ಈ ಥರ ಲಾಕ್ ಮಾಡಿಕೊಂಡು ಇನ್ನೂ 2 ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು ಡೈರೆಕ್ಟು ಬಟ್ಟೆಗೆ. ನೋಡಿ, ಈ ಥರ 2 ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಡಿಸೈನ ಸ್ವಲ್ಪ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ವ, ಅಲ್ಲಿಗೆ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 3 ಡಬಲ್ ಕ್ರೋಶ ಆದಮೇಲೆ ಮೇಲ್ಗಡೆ ಇರೋಂಥ ಚೈನಲ್ಲಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕಿ ಮತ್ತೆ 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಇವಾಗ ಜಸ್ಟ್ ಹಾಕಿದ್ವಲ್ಲ ಅದೇ ಹೋಲಲ್ಲೇ ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ 3 ಚೈನ್ ಹಾಕಿ ಮತ್ತೆ ಫ್ರಂಟಿಗೆ ತಿರುಗಿಸ್ಕೊಂಡು 3 ಚೈನ್ ಗ್ಯಾಪ್ ಒಳಗಡೆಯಿಂದ 5 ಡಬಲ್ ಕ್ರೋಶ. 3 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿಗೆ 5 ಡಬಲ್ ಕ್ರೋಶ. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ, ಅದಕ್ಕೂ ಕೂಡ 5 ಡಬಲ್ ಕ್ರೋಶ ಹಾಕಬೇಕು. ಹಾಕಿದರೆ ಡಿಸೈನ್ ಫಿನಿಶ್ ಆಗುತ್ತೆ. ತುಂಬಾ ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲೇ ಡಿಸೈನ್ ಫಿನಿಶ್ ಆಗುತ್ತೆ. ನೋಡಿ, ಈ ಥರ 5 ಡಬಲ್ ಕ್ರೋಶ ಆದಮೇಲೆ ಡೈರೆಕ್ಟಾಗಿ ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಥ್ರೆಡ್ನ ತೊಗೊಂಡು ಒಂದು ಸತಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಈ 3 ಚೈನ್ ಗ್ಯಾಪ್ ಒಳಗಡೆಯಿಂದ ಮತ್ತು ನಾವು 5 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಈ ಡಿಸೈನು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ತುಂಬಾ ಸಿಂಪಲ್ಲಾಗಿದೆ ಡಿಸೈನು. ಒಂದೇ ದಿವಸದಲ್ಲೇ ಡಿಸೈನ ಫಿನಿಶ್ ಮಾಡ್ಕೋಬೋದು ನಾವು. ಫೈವ್ ಡಬಲ್ ಕ್ರೋಶ ಆದಮೇಲೆ ನೋಡಿ, ಇವಾಗ ಡೈರೆಕ್ಟಾಗಿ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ಪೇಸು ಕರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಕುಚ್ಚು ಕಟ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಹಾಕೋದಕ್ಕೆ 3 ಅಥವಾ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಸ್ಟಾರ್ಟಿಂಗ್ ಹಾಕಿದ್ದೀವಲ್ವ ಅದೇ ಥರನೇ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಪಕ್ಕದಲ್ಲೇ ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ನೋಡಿ, ಈ ಥರ ಲಾಕ್ ಪಕ್ಕದಲ್ಲೇ ಡಬಲ್ ಕ್ರೋಶ ವರ್ಕ್ ಮಾಡಿ ಮತ್ತು 2 ಚೈನ್ ಹಾಕಿ
2 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪಿಗೆ 5 ಡಬಲ್ ಕ್ರೋಶಾ ವರ್ಕ್ ಮಾಡಬೇಕು. ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ಬೀಡ್ಸ್ ಬೇಕಂದರೆ ಯಾವ ಥರ ಹಾಕೋದಂತೇಳಿ ತೋರಿಸ್ತೀನಿ. ಡಿಸೈನ್ ಫಿನಿಶ್ ಆದ ತಕ್ಷಣವೇ ನಾನಿಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ಸ್ ಬೇಡ ಅಂತಂದರೆ ಫಸ್ಟಿಗೆ ಹಾಕಿದ್ದೀವಲ್ಲ ಅದೇ ಥರ ಕಂಟಿನ್ಯೂ ಮಾಡಬೇಕು. ಬೀಡ್ಸ್ ಬೇಕು ಅಂದರೆ ಈ ಥರ ಥ್ರೆಡ್ಡಲ್ಲಿ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ಸ್ಗೆ ಒಂದು ಸಲ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ಮತ್ತು ಕುಚ್ಚು ಹಾಕೋದಕ್ಕೆ 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿ 4 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಟು ಲಾಕ್ ಮಾಡಿ ಮತ್ತು ಇವಾಗ ಬೀಡ್ಸ್ನ ತೊಗೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ಸ್ಗೆ ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಬೀಡ್ಸ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಂಡು ಈ ಥರ ಮತ್ತು 3 ಚೈನ್ ಹಾಕಿ ಡಬಲ್ ಕ್ರೋಶಾ ಹಾಕ್ಕೊಂಡು ಮತ್ತು 2 ಚೈನ್ ಹಾಕಿ 5 ಡಬಲ್ ಕ್ರೋಶಾ 3 ಚೈನ್ ಗ್ಯಾಪಿಗೆ. ಇದೇ ಥರನೇ ಕಂಟಿನ್ಯೂ ಮಾಡ್ಬೋದು. ಡಿಸೈನು ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಫೈನಲ್ ಲುಕ್ ಅಂತೇಳಿ ನೋಡೋಣ. ಇವಾಗ ನೋಡಿ ಈ ಥರ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ, ಸಿಂಪಲ್ಲಾಗಿ ಚೆನ್ನಾಗೇ ಇದೆ. ಕುಚ್ಚು ಕಟ್ಟೋದಕ್ಕೆ 100 ತೊಗೊಂಡಿದ್ದೀನಿ. ಡಬಲ್ ಮಾಡಿದರೆ 200 ಆಗುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ ಬೀಡ್ಸ್ ಹಾಕಿದರೆ 500 ತೊಗೋಬೋದು, ವಿತೌಟ್ ಬೀಡ್ಸ್ ಅಂದರೆ 400 ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.